ಮಂಡ್ಯ ಕೈವಶಕ್ಕೆ ಕಾಂಗ್ರೆಸ್ ನಾಯಕರು ಈಗ ಕಸರತ್ತು ನಡೆಸ್ತಾ ಇದ್ದಾರೆ. ಶತಾಯ ಗತಾಯ ಮಂಡ್ಯವನ್ನ ಗೆಲ್ಲಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಅದಕ್ಕಾಗಿ ಆಪರೇಷನ್ ಹಸ್ತ. ಕಾಂಗ್ರೆಸ್ ಸೇರಲಿರುವ ಮಾಜಿ ಸಚಿವ ನಾರಾಯಣಗೌಡ ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧೆ ಚರ್ಚೆ ಬೆನ್ನಲ್ಲೇ ಆಪರೇಷನ್ ಹಸ್ತ. ನಾರಾಯಣಗೌಡಗೆ ಗಾಳ ಹಾಕಿದೆ ಕಾಂಗ್ರೆಸ್. ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚಲುವರಾಯಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಮಂಡ್ಯ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ನಾರಾಯಣಗೌಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯಿಂದ ನಾರಾಯಣಗೌಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಶೀಘ್ರದಲ್ಲೇ ಬೆಂಬಲಿಗರ ಜೊತೆ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತೆ ಸುಮಲತಾಗೂ ಮನವಿ ಮಾಡಿದ್ದಾರಂತೆ. ಸುಮಲತಾ ಕಾಂಗ್ರೆಸ್ಗೆ ಬೆಂಬಲ ಕೊಡೋದಿದ್ರೆ ಕೊಡ್ಲಿ, ಪರೋಕ್ಷವಾಗಿ ಮನವಿ ಮಾಡಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಹೌದು, ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ KR ಪೇಟೆಯ ಗಾಂಧಿ ಅಂತ ಅನ್ಸ್ಕೊಂಡಂತ ಕೃಷ್ಣ ಅವರೇನಿದ್ದಾರೆ ಅವರ ಹಿಂಬಾಲಿತರಾಗಿ ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಗೌಡ ಇರ್ಬೋದು, ಜವರಾಯಗೌಡ ಅಂತ ಇರ್ಬೋದು, ಬೂಕನಕೆರೆ ಜವರಾಯಗೌಡ ಇರ್ಬೋದು, ಈ ಥರ ಒಂದು 100 ಜನ ಏನು ಅವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಎಲೆಕ್ಷನ್ ಮತ್ತು ರಾಜಕೀಯ ಅಂದ್ರೇನೆ ಲಾಭ ನಷ್ಟದ ಲೆಕ್ಕಾಚಾರ. ಈಗ ಮಾಜಿ ಸಚಿವ ನಾರಾಯಣಗೌಡ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂದ್ರೆ ಅವರ ಸೇರ್ಪಡೆಯಿಂದ ಕಾಂಗ್ರೆಸ್ಸಿಗಾಗುವಂತಹ ಲಾಭ ಏನು, ಈ ಕಡೆ ಮೈತ್ರಿ ಪಕ್ಷಕ್ಕಾಗೋ ನಷ್ಟ ಏನು? ಶ್ವೇತಾ, ಜೆಡಿಎಸ್ ಬಿಜೆಪಿ ಮೈತ್ರಿ ಆದಾಗಿಂದಲೂ ಕೂಡ ಮಾಜಿ ಸಚಿವ ನಾರಾಯಣಗೌಡ ಬಹಿರಂಗವಾದಂಥ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು JDS ಅನ್ನ ತ್ಯಜಿಸಿ ಬಂದವರಂತವರು. JDS ವಿರುದ್ಧವೇ KR ಪೇಟೆ ಉಪಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದರು, ಸಚಿವರಾಗಿ ಕೆಲಸವನ್ನು ಕೂಡ ಮಾಡಿದರು. ಆದರೆ ಇದೀಗ ಅದೇ JDS ಜೊತೆಯಲ್ಲಿ ಬಿಜೆಪಿ ಮೈತ್ರಿ ಇತ್ತು, ಅವ್ರಿಗೆ ಬೇಸರವನ್ನು ತರಿಸಿತ್ತು. ಅಂದರೆ ಯಾವ ನಾಯಕರ ವಿರುದ್ಧ ಸಿಡ್ಡು ಹೊಡೆದು ಹೊರಗೆ ಬಂದಿದ್ರು, ಇದೀಗ ಅದೇ ನಾಯಕರ ಜೊತೆ ಒಂದು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ಆ ಕಾರಣಕ್ಕಾಗಿ ಮೊದಲಿಂದಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಬಂದಿದ್ದರು. ಪಕ್ಷದ ವೇದಿಕೆಯಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡು ಯಾವುದೇ ರೀತಿಯ ಅಧಿಕೃತವಾದಂಥ ಪಕ್ಷದ ಕಾರ್ಯಕ್ರಮಗಳಲ್ಲಿ ರಾಜ್ಯ ನಾಯಕರುಗಳು ಕೂಡ ಮಂಡ್ಯಕ್ಕೆ ಬಂದರೂ ಕೂಡ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ಳೋದಾಗಲಿ ಯಾವುದನ್ನು ಕೂಡ ನಾರಾಯಣಗೌಡರು ಮಾಡ್ತಾ ಇರಲಿಲ್ಲ. ಈ ನಡುವೆ ಕಾಂಗ್ರೆಸ್ ಜೊತೆ ಸಂಪರ್ಕ ಇದೆ, ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಯಾವಾಗ HDK ಅವರ ಸ್ಪರ್ಧೆ ಸಾಧ್ಯತೆಗಳು ಕೇಳಿಬರ್ತಾ ಇದೆಯೋ, ಇದೀಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ. ಯಾರೆಲ್ಲ ಅಸಮಾಧಾನಿತ ನಾಯಕರುಗಳಿದ್ರು ಅವರೆಲ್ಲರೂ ಕೂಡ ತನ್ನತ್ತ ಸೆಳೆಯುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಇವತ್ತು ಸಚಿವ ಚಲುವರಾಯಸ್ವಾಮಿ ಅವರೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ಅಂದರೆ ನಾರಾಯಣಗೌಡರ ಜೊತೆ ಒಂದು ಮೊದಲನೇ ಹಂತದ ಮಾತುಕತೆಗಳು ಆಗಿದೆ. ಅವರ ಜೊತೆಗೆ ಅವರ ಆಪ್ತರು ಮತ್ತು ಬೆಂಬಲಿಗರು ಎಲ್ಲರೂ ಕೂಡ ಶೀಘ್ರದಲ್ಲೇ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾರೆ. ಆದರೆ ದಿನಾಂಕ ಇನ್ನೂ ನಿಗದಿಯಾಗಿ ಇಲ್ಲ. ಆದರೆ ಒಂದು ಸುತ್ತಿನ ಮಾತುಕತೆ ಮಾತ್ರ ಆಗ್ತಾ ಇದೆ. ಯಾವುದೇ ರೀತಿಯ ಕಂಡೀಷನ್ಗಳಿಲ್ಲದೆ, ಬೇಡಿಕೆಗಳಿಲ್ಲದೆ ನಾರಾಯಣಗೌಡರು ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಸಚಿವರೇ ಕೊಟ್ಟಿರ್ತಕ್ಕಂಥದ್ದು. ಇನ್ನು KR ಪೇಟೆ ಭಾಗದಲ್ಲಿ ನಾರಾಯಣಗೌಡರು ಕಾಂಗ್ರೆಸ್ಗೆ ಬರೋದ್ರಿಂದ ಒಂದಷ್ಟು ಲಾಭಗಳು ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ KR ಪೇಟೆಯಲ್ಲಿ ಅಂದರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿಯ ಬಾವುಟ ಹಾರಿಸಿದವರು, ಮೊದಲ ಬಿಜೆಪಿಯ ಶಾಸಕ ಅನ್ನುವಂಥ ಹೆಗ್ಗಳಿಕೆ ನಾರಾಯಣಗೌಡರಿಗಿದೆ. ಅಂದರೆ ವೈಯಕ್ತಿಕವಾಗಿ ಒಂದಷ್ಟು ಸಂಘಟನೆಯನ್ನು ನಾರಾಯಣಗೌಡರು KR ಪೇಟೆ ಭಾಗದಲ್ಲಿ ಮಾಡಿಕೊಂಡಿರೋದ್ರಿಂದ ಅವರ ವೈಯಕ್ತಿಕ ವರ್ಚಸ್ಸು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ನಾರಾಯಣಗೌಡರು ಕಾಂಗ್ರೆಸ್ಸನ್ನು ಸೇರಿಕೊಂಡ್ರೆ ಕಾಂಗ್ರೆಸ್ಗೆ ಲಾಭ ಆಗುವಂಥದ್ದು. ಆ ಕಾರಣಕ್ಕಾಗಿ ಆ ಎಲ್ಲ ಲಾಭ ನಷ್ಟಗಳನ್ನು ಲೆಕ್ಕಾಚಾರ ಹಾಕೊಂಡೆ ಇದೀಗ ಕಾಂಗ್ರೆಸ್ ನಾರಾಯಣಗೌಡರಿಗೆ ಗಾಳ ಹಾಕಿರ್ತಕ್ಕಂಥದ್ದು. ಮೊದಲನೇ ಸುತ್ತಿನ ಮಾತುಕತೆ ಕೂಡ ಆಗಿದೆ. ಇನ್ನೇನು ದಿನಾಂಕ ನಿಗದಿ ಆಗೋದಷ್ಟೇ ಬಾಕಿ ಇರತಕ್ಕಂಥದ್ದು. ಆ ಮೂಲಕ ಮೈತ್ರಿ ಪಕ್ಷಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಒಂದು ವೇಳೆ HDK ಅಭ್ಯರ್ಥಿ ಆದರೆ ಯಾರೆಲ್ಲ ಮುನ್ಸ್ಕೊಳ್ತಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾರೆ, ಅವರೆಲ್ಲರೂ ಕೂಡ ತನ್ನತ್ತ ಸೆಳೆದು HDKಯನ್ನು ಕೂಡ ಕಟ್ಟಿಹಾಕೋ ಪ್ರಯತ್ನವನ್ನು ಈಗ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.